ಇನ್ನು ಬಳ್ಳಾರಿ ಜೈಲಿನ ಮತ್ತೊಂದು ವಿಚಾರ ಹೇಳೋದಾದ್ರೆ, ಬಳ್ಳಾರಿ ಜೈಲಿಗೆ ಇನ್ನು ದರ್ಶನ್ ಬಂದಿಲ್ಲ. ದರ್ಶನ್ ಅಲ್ಲಿ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ದರ್ಶನ್ಗೂ ಮೊದಲೇ ಅಲ್ಲಿಗೆ ಅಭಿಮಾನಿಗಳು ಬಂದಿದ್ದಾರೆ. ಜೈಲಿನ ಹೊರಗೆ ಜಮಾಯಿಸಿದ್ದಾರೆ ದರ್ಶನ್ ಫ್ಯಾನ್ಸ್. ದರ್ಶನ್ ನೋಡೋದಕ್ಕೆ ಅಂತ ಜೈಲು ಬಳಿ ಬಂದಿದ್ದಾರೆ ಅಭಿಮಾನಿಗಳು. ದರ್ಶನ್ ಮೇಲಿನ ಆರೋಪದ ಬಗ್ಗೆ ನಮಗ್ ಗೊತ್ತಿಲ್ಲ, ನಾವು ನಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ಮಾತ್ರ ಬಂದಿದ್ದೀವಿ ಅನ್ನೋದು ಅವರ ಸಮಜಾಯಿಷಿ. ಹೀರೋಗಳು ನೋಡೋದಕ್ಕೆ ಬೆಂಗಳೂರಿಗೆ ಹೋಗ್ತೀವಿ, ಆದ್ರೆ ಇವತ್ತು ಹೀರೋನೇ ಬಳ್ಳಾರಿಗೆ ಬರ್ತಿದ್ದಾರೆ. ದರ್ಶನ್ ನೋಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕು, ದರ್ಶನ್ ನೋಡೋದಕ್ಕೆ ಕಾತರರಾಗಿದ್ದೀವಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಾವು ನೋಡಿದ್ವಿ ಬೆಂಗಳೂರಿನಲ್ಲೂ ಅಷ್ಟೇ. ಪೊಲೀಸ್ ಸ್ಟೇಷನ್ಗೆ ದರ್ಶನ್ ಕರ್ಕೊಂಡು ಬಂದಾಗ ಅಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಅಭಿಮಾನಿಗಳು ಅಂತ. ಈಗ ಇಷ್ಟು ದೊಡ್ಡ ಪ್ರಕರಣ ಆಗಿದೆ, ಕೊಲೆಯಂತಹ ಆರೋಪ ಇದೆ. ಈಗ ಬೆಂಗಳೂರಿನ ಜೈಲಿನಲ್ಲಿ ಆದಂತಹ ಅವಾಂತರದಿಂದಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಆದರೂ ಅಭಿಮಾನಿಗಳು ಬಳ್ಳಾರಿ ಜೈಲು ಬಳಿ ಬಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲು ಪಾಲಾಗಿ 2 ತಿಂಗಳುಗಳೇ ಕಳೆದಿವೆ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ. ಆದರೆ ಇದು ಯಾವುದೇ ಗೊಡವೆ ನಮಗೆ ಬೇಡ, ನಮ್ಮ ಅಭಿಮಾನಿ ಇದೆ, ದರ್ಶನ್ ಅವ್ರನ್ನ ನೋಡ್ತೀನಿ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಬಲವಂತರದು ಬೆಳಗ್ಗೆ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿರ್ತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಬೆಳಗ್ಗೆ ಜೈಲ್ ಹತ್ರ ಬಂದಿದ್ದಾರೆ. ಯಾವಾಗ ಬರ್ತಾರೆ ಅವ್ರನ್ನ ಕಾತುರದಿಂದ ನೋಡಬೇಕು ಅನ್ನೋಂಥ ಒಂದು ಆಸೆಯಿಂದ ಕಾಯ್ತಾ ಇದ್ದಾರೆ. ಆದರೆ ಅವರು ಹೇಳೋ ಪ್ರಕಾರ ಅಂದರೆ ಅಭಿಮಾನಿಗಳು ಹೇಳ್ತಕ್ಕಂಥ ಪ್ರಕಾರ ಕೊಲೆ ಆಗಿರ್ಬೋದು, ಆರೋಪ ಆಗಿರ್ಬೋದು, ಅದು ಯಾವುದು ಕೂಡ ನಮಗೆ ಸಂಬಂಧ ಇಲ್ಲ, ನಾವು ಅವ್ರನ್ನ ನೋಡಬೇಕು ಅನ್ನೋಂಥ ಮಾತನ್ನು ಮಾತ್ರ ಅವರಲ್ಲಿ ಹೇಳ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳ ಜೊತೆ ಇದ್ದಾರೆ, ಅವ್ರನ್ನ ಕೇಳಬನ್ನಿ. ಸರ್, ಈಗ ನಿಮ್ಮ ನೆಚ್ಚಿನ ನಟ ಒಂದು ಕೊಲೆ ಆರೋಪದಲ್ಲಿ ಜೈಲು ಸೇರ್ತಾ ಇದ್ದಾರೆ, ಜೈಲಿಗೆ ಬಳ್ಳಾರಿಗೆ ಬರ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ ಸರ್? ಫಸ್ಟ್ ಆಫ್ ಆಲ್ ನಾನು ಕೇಳಿದ್ದು ರಾತ್ರಿ ಮಾರ್ನಿಂಗ್ 6 o'clock ಬರ್ತಿದ್ದಾರೆ ಜೈಲಿಗೆ, ಬಳ್ಳಾರಿ ಜೈಲಿಗೆ ಅಂತೇಳಿ. ಬೆಂಗಳೂರಿಗಂತೂ ಹೋಗಕ್ಕೆ ಆಗಲ್ಲ, ಅದಕ್ಕೆ ಇಲ್ಲಿ ಬಂದು ನೋಡೋಣ ಅಂತೇಳಿ ಬಂದು ಕಾಯ್ತಿದ್ದೀವಿ ಸರ್. ನೆಕ್ಸ್ಟ್ ಏನಂತಂದರೆ ಅವ್ರು ಏನು ಮಾಡಿದ್ದಾರೆ ಎಂಥದಂತಂತಂದರೆ, ಅವ್ರದ್ದು ಏನಾದರೂ ತಪ್ಪಿದ್ರೆ ಕೋರ್ಟ್ ಇದೆ, ಪೊಲೀಸವ್ರು ಇದ್ದಾರೆ, ಅದು ನ್ಯಾಯ ಏನಿದೆ ಅವ್ರನ್ನ ಅಷ್ಟೇ ಸರ್. ನೀವು ನೋಡ್ಬೇಕಷ್ಟೇ, ನಾನು ನೋಡೋಕ್ಕಂತೇಳಿ ಸರ್. ನೀವೇನು ಹೇಳ್ತೀರಾ ಸರ್ ದರ್ಶನ್ ಬಗ್ಗೆ? ನಾವು ನೋಡೋಕೆ ಬಂದು ಯಾರನ್ನ? ದರ್ಶನ್ ಸರ್. ಏನು ಅನಿಸುತ್ತೆ? ಏನು ನೋಡ್ಬೇಕು ಅನಿಸುತ್ತೆ ಅಷ್ಟೇ. ಅಲ್ಲ, ಈಗ ಅವರು ಒಂದು ಆರೋಪ ಇದೆ ಅವ್ರ ಮೇಲೆ, ಈ ಥರ ಅಂದರೆ ಅವರು ನಟ ಆಗಿ ಯಾವುದೊಂದು ಕಾರ್ಯಕ್ರಮ ಬರ್ತಾ ಇಲ್ಲ, ಜೈಲಿಗೆ ಬರ್ತಾ ಇದ್ದಾರೆ, ಏನು ಅನಿಸುತ್ತೆ ನಿಮಗೆ? ಅದೇನಿದ್ರು ಕೋರ್ಟು ನ್ಯಾಯ ಅಂತಕ್ಕದ್ದು ಹೇಳ್ತಾರಲ್ಲ, ಅದು ಅವ್ರು ನೋಡ್ಕೊಂತ ನಾವು ನೋಡ್ಬೇಕು. ನೀವು ಯಾರು ನೋಡಬೇಕು? ದರ್ಶನ್ ನೋಡ್ಬೇಕು ಅಷ್ಟೇ ಅಷ್ಟೇ ನಿಮ್ಗೆ? ಅಷ್ಟೇ ಸರ್, ನೀವೇನು ಹೇಳ್ತೀರಾ? ಈ ಥರ ಮಾಡಬಾರ್ದಾಗಿತ್ತು ಸರ್. ನಾವು ಅಪ್ಪು ಅಭಿಮಾನಿಯಾಗಿ ಹೇಳ್ತಿದ್ದೀನಿ, ಈ ಥರ ಮಾಡಬಾರ್ದಾಗಿತ್ತು. ಕಾನೂನು ಕೋರ್ಟ್ ಇದೆ, ಮುಂದೆ ಅವ್ರು ನೋಡ್ಕೊಂತಾರೆ. ಈಗ ದರ್ಶನ್ ನೋಡೋಕೆ ಬಂದಿರಿ ನೀವು ಅಷ್ಟೇ. ಏನು ಅನ್ಸುತ್ತೆ? ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನೋಡೋಕ್ಕೂ ಈ ಥರ ನೋಡೋಕ್ಕೂ ಈ ಥರ ನೋಡೋಕೆ ಒಂಥರ ಫೀಲ್ ಆಗುತ್ತೆ, ಬೇರೆ ಥರ. ಇದು ಬೇರೆ ಥರನೇ, ಕಾರ್ಯಕ್ರಮನೇ ಬೇರೆ ಥರನೇ. ಹಂಗೆ ಆಗಬಾರ್ದಾಗಿತ್ತು. ಇಲ್ಲಿ ಬರ್ತಾ ನೋಡೋಕೆ ಬಂದು ಬೆಂಗಳೂರು ಹೋಗೋಕ್ಕಾಗಲಿಲ್ಲಲ್ಲ, ಆದರೂ ಅಲ್ಲೆಲ್ಲ ಫುಲ್ ಸ್ಟ್ರಿಕ್ ಇರುತ್ತಲ್ಲ, ಇಲ್ಲಿ ಬಂದಾಗ ನೋಡ್ತೀವಿ. ಇಲ್ಲೇ ಪಕ್ಕ ಲೋಕಲ್. ಇದು ಬಳ್ಳಾರಿ ಇರ್ತಕ್ಕಂಥ ಅಭಿಮಾನಿಗಳು ಇರ್ತಕ್ಕಂಥ ಒಂದು ಮಾತು ಏನಂತಂದರೆ, ನಾವು ಬೆಂಗಳೂರಿಗೆ ಹೋಗಿ ಅವ್ರನ್ನ ನೋಡೋದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಿತ್ತು. ಇದೀಗ ಅವರು ಬಳ್ಳಾರಿಗೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮೇಲಿನ ಆರೋಪ ಅದು ಕೋರ್ಟು ಪೊಲೀಸರು ನೋಡ್ಕೊತಾರೆ, ನಾವು ಕೇವಲ ಅಭಿಮಾನಿಗಳಾಗಿ ಅವರನ್ನೇ ನೋಡೋದಷ್ಟೇ ನಾವು ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.